ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಕೆಇ ಕಡೆಯಿಂದ ನಡೆಸಿರುವ ಕೆಸೆಟ್ ಎಕ್ಸಾಮ್ನ ಜಿಕೆ ಪತ್ರಿಕೆಯಲ್ಲಿ ಬಂದಂಥ ಮೆಂಟಲ್ ಅಬಿಲಿಟಿ ಕ್ವಶನ್ಗಳನ್ನ ಈ ಒಂದು ಸೆಷನ್ದಲ್ಲಿ ನೋಡೋಣ. ಸೊ ಫಸ್ಟ್ ಕ್ವಶನ್ ನೋಡ್ಬೋದು. ಕೆಳಗಿನ ಸರಣಿಯಲ್ಲಿ ಮುಂದೆ ಏನು ಬರುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲೊಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ. ZBIG ಅದ, WDKL ಅದ, TGMN ಅದ, QKOP ಅದ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಆಪ್ಷನ್ದಲ್ಲಿ ಏನೈತಿ ಇಲ್ಲಿ QR ಏನೈತಿ ಇಲ್ಲಿ ಲಾಸ್ಟಿಗೆ ಅದ. ಸೊ ಹಾಗಾಗಿ ಫಸ್ಟ್ ಎರಡು ಲೆಟರ್ ಅಲ್ಫಾಬೆಟ್ ಯಾವ ಬರ್ತಾವ ಅನ್ನೋದನ್ನು ಮಾತ್ರ ಇಲ್ಲಿ ನಾವು ನೋಡಬೇಕು. ಇಲ್ಲಿ Z ಅದ, ನೆಕ್ಸ್ಟ್ W ಅದ, T ಅದ, Q ಅದ. ಸೊ ಇಲ್ಲಿ ನೀವು ಸಂಖ್ಯೆಗಳನ್ನು ನೋಡಿದಾಗ ಅಲ್ಫಾಬೆಟ್ ನೋಡಿದಾಗ ಇಲ್ಲಿ Z ಅದ. ಸೊ ಇಲ್ಲಿ ಎರಡು ಸಂಖ್ಯೆ ಬಿಟ್ಟ W ಅದ. ನೆಕ್ಸ್ಟ್ ಮತ್ತೆ ಎರಡು ಅಲ್ಫಾಬೆಟ್ಗಳನ್ನ ಬಿಟ್ಟ ಇಲ್ಲಿ ನೆಕ್ಸ್ಟ್ T ಅದ. ನೆಕ್ಸ್ಟ್ ಎರಡು ಅಲ್ಫಾಬೆಟ್ ಬಿಟ್ಟ ನೆಕ್ಸ್ಟ್ ಇಲ್ಲಿ Q ಅದ. ನೆಕ್ಸ್ಟ್ ಇಲ್ಲೂ ಎರಡನ್ನು ಬಿಟ್ಟು ನೆಕ್ಸ್ಟ್ ಯಾವುದು ಬರ್ತದ ಅಂದರೆ ಇಲ್ಲಿ N ಬರ್ತದ. ಸೊ ಇಲ್ಲಿ N ಬರ್ತದ. ನೆಕ್ಸ್ಟ್ ಇಲ್ಲಿ N ನೋಡೋದಾದರೆ ಎರಡು ಆಪ್ಷನ್ಗಳಿದಾವೆ. ಒಂದರಲ್ಲಿಯೂ N ಅದ, ನಾಲ್ಕರಲ್ಲಿಯೂ N ಅದ. ನೆಕ್ಸ್ಟ್ ಇಲ್ಲಿ B ಆದ ನಂತರ D ಅದ. ಸೊ ಇಲ್ಲಿ B ಅದ, ಒಂದನ್ನು ಬಿಟ್ಟು ಇಲ್ಲಿ D ಅದ. ನೆಕ್ಸ್ಟ್ D ಆದ ನಂತರ ಏನೈತಿ ಇಲ್ಲಿ G ಅದ. G ಎಷ್ಟನೇದದ ಇಲ್ಲಿ ಎರಡು ಗ್ಯಾಪ್ ಅದ. ಸೊ ಇಲ್ಲಿಂದ ಇಲ್ಲಿ ಒಂದು ಗ್ಯಾಪ್ ಆಗ್ಯದ, ಇಲ್ಲಿಂದ ಇಲ್ಲಿ ಎರಡು ಗ್ಯಾಪ್ ಆಗ್ಯದ. ನೆಕ್ಸ್ಟ್ ಏನ ಮೂರು ಗ್ಯಾಪ್ ಆಗಬೇಕು. ಮೂರು ಗ್ಯಾಪ್ ಆತಂದ್ರೆ ಇಲ್ಲಿ K ಬರ್ತದೆ, ಮೂರು ಗ್ಯಾಪ್ ಆಯ್ತು. ಇನ್ನು ನೆಕ್ಸ್ಟ್ ನಾಲ್ಕು ಗ್ಯಾಪ್ ಆಗಬೇಕು. ನಾಲ್ಕು ಗ್ಯಾಪ್ ಆಗ್ಬೇಕಂದ್ರೆ ಇಲ್ಲಿ L ಹೋಗ್ತದೆ, M ಹೋಗ್ತದೆ, N ಹೋಗ್ತದೆ, O ಹೋಗ್ತದೆ. ನೆಕ್ಸ್ಟ್ ಯಾವುದು ಬರ್ತದೆ? P ಬರ್ತದೆ. ಸೊ ಇಲ್ಲಿ NPQR ಅನ್ನೋದು ಇಲ್ಲಿ ಆಗುತ್ತೆ. ಸೊ ಆಪ್ಷನ್ಗಳನ್ನು ನೋಡಿದಾಗ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಕಾಪಿಯನ್ನು 315665 ಎಂದು ಬರೆದರೆ ನೆಕ್ಸ್ಟ್ ಟಿ ಅನ್ನು ಯಾವ ರೀತಿಯಲ್ಲಿ ಬರೆಯಲಾಗುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಕಾಪಿಲಿ ಸಿ ನೋಡ್ಬೋದು. ಸಿ ಎಷ್ಟನೇ ಅಕ್ಷರ ಅಲ್ಫಾಬೆಟ್ ಒಳಗೆ? ಇಲ್ಲಿ ಮೂರನೇ ಅಕ್ಷರ ಸಿ. ನೆಕ್ಸ್ಟ್ ಓ ಎಷ್ಟನೇ ಅಕ್ಷರ? ಓ ಇಲ್ಲಿ 15ನೇ ಅಕ್ಷರ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು 1, ಇದು 2, 3, 4, 5 ಈ ರೀತಿ ನಂಬರಿಂಗ್ ಮಾಡಿದಾಗ ಇಲ್ಲಿ ಸಿ ಮೂರನೇ ಅಕ್ಷರ. ನೆಕ್ಸ್ಟ್ ಇಲ್ಲಿ ಓ ಇದು 15ನೇ ಅಕ್ಷರ. ಇಲ್ಲಿ ಇ 5ನೇ ಅಕ್ಷರ. ಇಲ್ಲಿ ಎಫ್ 6ನೇ ಅಕ್ಷರ. ಸೊ ಹಾಗಾಗಿ ಇಲ್ಲಿ ಇವುಗಳ ಸಂಖ್ಯೆಯನ್ನು ಇಲ್ಲಿ ಬರೆದಿದ್ದಾರೆ. ಟಿ ಅಂತ ನೋಡಿದಾಗ ಟಿ ಎಷ್ಟನೇ ಅಂಕೆ ಆಗುತ್ತೆ? ಇದು 20ನೇ ಅಂಕೆ ಆಗುತ್ತೆ. ನೆಕ್ಸ್ಟ್ ಇ ಎಷ್ಟನೇದದ? ಇ 5ನೇದದ. ನೆಕ್ಸ್ಟ್ ಎ 1ನೇದದ. ಸೊ 20, 51 ಆಪ್ಷನ್ 3ನಲ್ಲಿ ಅದ. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಒಂದು ಕಾರು 6 ಗಂಟೆಗಳಲ್ಲಿ 50 ಕಿಲೋಮೀಟರ್ ಇಲ್ಲಿ ಹೋಗ್ತದೆ. ಸೊ ಈ ವೇಗದಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸಲು ಅದಕ್ಕೆ 4 ಗಂಟೆಗಳಲ್ಲಿ ಕ್ರಮಿಸ್ತದೆ. ಅಂದರೆ ಇಲ್ಲಿ 6 ಗಂಟೆಯಲ್ಲಿ 50 ಕಿಲೋಮೀಟರ್ದಂತೆ ಒಂದು ದೂರವನ್ನು ಕ್ರಮಿಸ್ತದೆ. ಸೊ ಅದೇ ದೂರವನ್ನು 4 ಗಂಟೆಯಲ್ಲಿ ಕ್ರಮಿಸಲು ಯಾವ ಒಂದು ವೇಗದಲ್ಲಿ ಅದು ಹೋಗಬೇಕು? ಸೊ ಇಲ್ಲಿ 6 ಗಂಟೆಯಲ್ಲಿ ಒಂದು ನಿರ್ದಿಷ್ಟ ದೂರವನ್ನು ಅದು ಕ್ರಮಿಸ್ತದೆ. ಸೊ 6 ಗಂಟೆ 50 ಕಿಲೋಮೀಟರ್ ಸ್ಪೀಡ್ನಲ್ಲಿ ಒಂದು ದೂರವನ್ನು ಅದು ಕ್ರಮಿಸ್ತದೆ. ಸೊ ಒಂದು ದೂರ ಎಕ್ಸ್ ಅಂತವ್ರಿ. ಸೊ ಇದೇ ದೂರವನ್ನು ನಾವು 4 ಗಂಟೆಯಲ್ಲಿ ಕ್ರಮಿಸ್ಬೇಕಾದ್ರೆ ಸ್ಪೀಡ್ ಎಷ್ಟಿರಬೇಕು? ಸ್ಪೀಡ್ ಇಲ್ಲಿ ಎಷ್ಟಿರಬೇಕು? ಸೊ 6 ಗಂಟೆಯಲ್ಲಿ 50 ಕಿಲೋಮೀಟರ್ ಸ್ಪೀಡ್ ಇತ್ತಂದ್ರೆ 4 ಗಂಟೆಯಲ್ಲಿ ಯಾವ ಸ್ಪೀಡ್ ಇರಬೇಕು? ಸೊ ಇಲ್ಲಿ 4 2 2 2 3 2 1 2 25. ಸೊ 3 25 ಇಲ್ಲಿ 75 ಆಗುತ್ತೆ. ಸೊ ಇಲ್ಲಿ 75 ಕಿಲೋಮೀಟರ್ ಪರ್ ಅವರ್ದಂತೆ ಅವ ಹೋಗ್ಬೇಕಾಗುತ್ತೆ. ಸೊ ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 4 ವರ್ಷಗಳಲ್ಲಿ ಒಂದು ಮೊತ್ತವು ಚಕ್ರ ಬಡ್ಡಿ ದರದಲ್ಲಿ ತಾನಾಗಿಯೇ ದ್ವಿಗುಣಗೊಂಡರೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಅಮೌಂಟ್ ಎಕ್ಸ್ ಅಂತ ತೋರಿ. ಸೊ ಅದ 4 ವರ್ಷಗಳಲ್ಲಿ
4 ವರ್ಷಗಳಲ್ಲಿ 2 ಪಟ್ಟಾಯ್ತು. ನೆಕ್ಸ್ಟ್ ಮತ್ತೆ 4 ವರ್ಷ ಬಿಟ್ಟು ಅಂದರೆ ಇಲ್ಲಿ 2 ಇದ್ದಿದ್ದು ಡಬಲ 4 ಆಗುತ್ತೆ. ಮತ್ತೆ 4 ವರ್ಷನ ಬಿಟ್ಟು ಅಂದರೆ ಇಲ್ಲಿ 4 ಇದ್ದಿದ್ದು ಡಬಲ 8 ಆಗುತ್ತೆ. ಮತ್ತೆ 4 ವರ್ಷನ ಬಿಟ್ಟರೆ ಇಲ್ಲಿ 8 ಇದ್ದಿದ್ದು ಡಬಲ 16 ಪಟ್ಟಾಗುತ್ತೆ. ನೆಕ್ಸ್ಟ್ 4 ವರ್ಷಗಳನ್ನ ಬಿಟ್ಟರೆ 16 ಇದ್ದಿದ್ದು ಇಲ್ಲಿ 32 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಏನದ, ಆ ಮೊತ್ತವು ತಾನಾಗಿಯೇ 4 ಪಟ್ಟು ಹೆಚ್ಚಾಗಲು 8 ವರ್ಷ ತೆಗೆದುಕೊಳ್ತದೆ. ಸೊ ಇಲ್ಲಿ 4 ವರ್ಷ, ಸೊ ಇದು 4 ವರ್ಷ, ಇದು 4 ವರ್ಷ. ಸೊ ಇಲ್ಲಿ ಎಷ್ಟು ಪಟ್ಟಾಗುತ್ತೆ, ಇಲ್ಲಿ 4 ಪಟ್ಟಾಗುತ್ತೆ. ಸೊ ಇಲ್ಲಿ 4 ಪಟ್ಟಾಗುತ್ತೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಆ ಮೊತ್ತ ತಾನಾಗೆ 8 ಪಟ್ಟಾಗಕ್ಕೆ, ಸೊ 8 ಪಟ್ಟಾಗಕ್ಕೆ 12 ವರ್ಷ. ಸೊ ಇಲ್ಲಿ ಇದು 4, ಇದು 4, 8 ಆಯ್ತು, ಇದು 4, 12 ವರ್ಷಕ್ಕೆ ಅದು ಎಷ್ಟಾಗುತ್ತೆ, 8 ಪಟ್ಟಾಗುತ್ತೆ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನು 4 ವರ್ಷ ಕೂಡಿಸಿರ 16 ವರ್ಷಕ್ಕೆ 16 ಪಟ್ಟಾಗುತ್ತೆ. ಸೊ 16 ವರ್ಷಕ್ಕೆ 16 ಪಟ್ಟಾಗುತ್ತೆ. ನೆಕ್ಸ್ಟ್ 20 ವರ್ಷಕ್ಕೆ ಇಲ್ಲಿ 32 ಪಟ್ಟ ಇಲ್ಲಿ ಆಗುತ್ತೆ. ಸೊ 32 ಪಟ್ಟ ಇಲ್ಲಿ ಆಗುತ್ತೆ. ಸೊ ಇದು ಕೂಡ ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಎ ಬಿ ಸಿ ಡಿ ಇವು 4 ಕೂಡ ಇಲ್ಲಿ ಕರೆಕ್ಟ್ ಆಗ್ತವೆ. ನೆಕ್ಸ್ಟ್ ಕ್ವಶನ್, ಒಂದು ಗ್ರಂಥಾಲಯವು ಭಾನುವಾರಗಳಂದು ಸರಾಸರಿ 400 ಸಂದರ್ಶಕರನ್ನು ಇಲ್ಲಿ ಮತ್ತು ಬೇರೆ ದಿನಗಳಲ್ಲಿ 100 ಸಂದರ್ಶಕರನ್ನು ಇಲ್ಲಿ ಹೊಂದಿದೆ. ಭಾನುವಾರದಿಂದ ಪ್ರಾರಂಭವಾಗುವ 30 ದಿನಗಳು ಇರುವ ಒಂದು ತಿಂಗಳಿನಲ್ಲಿ ದಿನವೊಂದರ ಸರಾಸರಿ ಸಂದರ್ಶಕರ ಸಂಖ್ಯೆ ಏನಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ 1ನೇ ದಿನ ಯಾವಾರ, ಶನಿವಾರ. ಸೊ 1ನೇ ದಿನ ಶನಿವಾರ ಅಂತಂದ್ರೆ ಇಲ್ಲಿ 8ನೇ ದಿನ ಇಲ್ಲಿ ಮತ್ತು ಶನಿವಾರ. ನೆಕ್ಸ್ಟ್ 15ನೇ ದಿನ ಮತ್ತು ಶನಿವಾರ. ನೆಕ್ಸ್ಟ್ 22ನೇ ದಿನ ಮತ್ತು ಶನಿವಾರ. ನೆಕ್ಸ್ಟ್ 29ನೇ ದಿನ ಮತ್ತು ಶನಿವಾರ. ನೆಕ್ಸ್ಟ್ ಇಲ್ಲಿ 30ನೇ ದಿನ ಇಲ್ಲಿ ರವಿವಾರ. ಸೊ ಇಲ್ಲಿ ರವಿವಾರ ಎಷ್ಟು ಬಂದು, ಇಲ್ಲಿ ಶನಿವಾರ ಆದ ನಂತರ ರವಿವಾರ ಇಲ್ಲೊಂದು ಬಂತು. ಸೊ 2ನೇ ತಾರೀಕು ಒಂದು ಬಂತು, ಇಲ್ಲಿ 9ನೇ ತಾರೀಕು ಒಂದು ರವಿವಾರ ಬಂತು, 10ನೇ ತಾರೀಕು ಒಂದು ಬಂತು, 16ನೇ ತಾರೀಕು ಒಂದು ಬಂತು, ಇಲ್ಲಿ 23ನೇ ತಾರೀಕು ಒಂದು ಬಂತು, ಹಾಗೆ ಇಲ್ಲಿ 30ನೇ ತಾರೀಕು ಒಂದು ರವಿವಾರ ಬಂತು. ಸೊ ಟೋಟಲ್ ಇಲ್ಲಿ 5 ರವಿವಾರಗಳು ಬಂದು. ಸೊ ಇಲ್ಲಿ 5 ರವಿವಾರ. ಸೊ 5 ರವಿವಾರ ಅಂದ್ರೆ ಸರಾಸರಿ ಎಷ್ಟದ, 400 ಅದ. ಸೊ 5 × 400 ಮಾಡಿದಾಗ ಎಷ್ಟಾಗುತ್ತೆ, 2000 ಜನ ಇಲ್ಲಿ ಬಂದಿರ್ತಾರೆ ಎಲ್ಲಿ ಗ್ರಂಥಾಲಯಕ್ಕೆ. ನೆಕ್ಸ್ಟ್ ಬೇರೆ ದಿನ ಅಂದ್ರೆ 30 ದಿನಗಳಲ್ಲಿ 5 ದಿನ ತೆಗೀರಿ, ಇನ್ನು 25 ದಿನ ಉಳಿದು. ಸೊ 25 ದಿನ ಅಂದ್ರೆ ದಿನಕ್ಕೆ 100 ಅಂತೆ ಇಲ್ಲಿ 2500 ಜನ ಇಲ್ಲಿ ಬರ್ತಾರೋ. ಸೊ ಟೋಟಲ್ ಎಷ್ಟಾಗುತ್ತೆ, ಇಲ್ಲಿ 4500 ಜನ ಬಂದರು. ಸೊ 4500 ಜನ. ಸೊ ಇಲ್ಲಿ ದಿನ ಎಷ್ಟು, 30 ದಿನ. ಸೊ ಒಂದು ದಿನಕ್ಕೆ ಎಷ್ಟು ಬಂದಂಗೆ ಆಗುತ್ತೆ, ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ, 3 1 3 15 45 ಆಗುತ್ತೆ. ಸೊ ಇಲ್ಲಿ 0. ಸೊ 150 ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ 2 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಒಂದು ದಿನಕ್ಕೆ ಇಲ್ಲಿ 150 ಜನ ಸರಾಸರಿ ಇಲ್ಲಿ ಬರ್ತಾರೋ. ನೆಕ್ಸ್ಟ್ ಕ್ವಶನ್, ಒಂದು ನಿರ್ದಿಷ್ಟ ಸಾಂಕೇತಿಕ ಭಾಷೆಯಲ್ಲಿ THREAT ಟ್ರೀಟ್ ಅನ್ನು RHTTAE ಎಂದು ಬರೆಯಲಾಗಿದೆ. PEARLY ಅನ್ನು ಅದೇ ಸಂಕೇತದಲ್ಲಿ ಹೇಗೆ ಬರೆಯಬಹುದು ಅಂದರು. ಸೊ ಇಲ್ಲಿ THREAT ಅದ. ಸೊ ಇದನ್ನು ಏನು ಬರ್ತಿದ್ದಾರೋ, RHTTAE ಅಂತ ಬರ್ತಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಈ ಟಿ ಇದ್ದಿದ್ದ ಇಲ್ಲಿ ಬಂದದ, ನೆಕ್ಸ್ಟ್ ಎಚ್ ಇದ್ದಿದ್ದ ಇಲ್ಲೇ ಅದ, ನೆಕ್ಸ್ಟ್ ಆರ್ ಇದ್ದಿದ್ದ ಈ ಕಡೆ ಬಂದದ. ಸೊ ಅದೇ ರೀತಿ ನಾವು PEARLY. ಸೊ ಇಲ್ಲಿ ಎ ಇದ್ದಿದ್ದ ಮೊದಲಿಗೆ ಬರಬೇಕು, ನೆಕ್ಸ್ಟ್ ಇ ಇದ್ದಿದ್ದು ಇಲ್ಲೇ ಇರಬೇಕು, ನೆಕ್ಸ್ಟ್ ಪಿ ಇದ್ದಿದ್ದ ಇಲ್ಲಿ ಬರಬೇಕು. ಸೊ AEP ನೋಡೋದಾದ್ರೆ ಇಲ್ಲಿ ಅಂತಂದಲ್ಲಿ ಅದ, ಇಲ್ಲೂ ಕೂಡ ಅದ. ಸೊ ನೆಕ್ಸ್ಟ್ ಇಲ್ಲಿ ಇ ಇದ್ದಿದ್ದ ಲಾಸ್ಟಿಗೆ ಹೋಗ್ಬೇಕು, ಈ ಆರ್ ಇದ್ದಿದ್ದ ಇಲ್ಲಿ ಲಾಸ್ಟಿಗೆ ಹೋಗ್ಬೇಕು, ಈ ಎಲ್ ಇದ್ದಿದ್ದ ಇಲ್ಲಿ ನೋಡ್ರಿ, ಎ ಇದ್ದಿದ್ದು ಇಲ್ಲೇ ಅದ,
ಇ ಇದ್ದಿದ್ದು ಈ ಕಡೆ ಕೊನೆಗೆ ಬಂದದ, ಟಿ ಇದ್ದಿದ್ದ ಇಲ್ಲಿ ಮಿಡಲ್ ಬಂದದ. ಸೊ ಇಲ್ಲಿ ಎಲ್ ಇದ್ದಿದ್ದು ಇಲ್ಲೇ ಇರಬೇಕು, ಆರ್ ಇದ್ದಿದ್ದು ಈ ಕಡೆ ಬಂದದ, ವಾಯ್ ಇದ್ದಿದ್ದು ಇಲ್ಲಿ ಬರಬೇಕು. ಸೊ ಎ ಇ ಪಿ ವಾಯ್. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ತ್ರಿಭುಜವು ವೈದ್ಯರನ್ನು, ವೃತ್ತವು ಆಟಗಾರರನ್ನು ಮತ್ತು ಆಯತ ಕಲಾವಿದರನ್ನು ಪ್ರತಿನಿಧಿಸುತ್ತದೆ. ಸೊ ಹಾಗಾದರೆ ಯಾವ ಸಂಖ್ಯೆಯು ಆಟಗಾರರು ಅಲ್ಲದ, ವೈದ್ಯರು ಅಲ್ಲದ, ಕಲಾವಿದರನ್ನು ಪ್ರತಿನಿಧಿಸುತ್ತದೆ ಅಂತ ಇಲ್ಲಿ ಕೇಳಿದಾರು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಆಟಗಾರ ಅಲ್ಲ ಅಂತ ಹೇಳಿದಾರೆ. ಆಟಗಾರ ಅಲ್ಲ, ಆಟಗಾರ ವೃತ್ತದಲ್ಲಿರೋರು ಆಟಗಾರ. ಸೊ ವೃತ್ತದಲ್ಲಿರೋರು ಆಟಗಾರ. ಸೊ ಇವ್ರು ಯಾರು ಕೂಡ ಇಲ್ಲಿ ಆಗೋದಿಲ್ಲ. ಸೊ ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ನೆಕ್ಸ್ಟ್, ತ್ರಿಭುಜದಲ್ಲಿರೋ ವೈದ್ಯರನ್ನು, ಸೊ ತ್ರಿಭುಜದಲ್ಲಿ ಅವರು ನೆಕ್ಸ್ಟ್ ಇಲ್ಲಿ ಏನು ಹೇಳಿದಾರೋ ಆಟಗಾರ ಅಲ್ಲದಾತು. ನೆಕ್ಸ್ಟ್ ವೈದ್ಯರು ಅಲ್ಲದ, ವೈದ್ಯರು ಇಲ್ಲಿ ವೈದ್ಯರು ತ್ರಿಭುಜದಲ್ಲಿ ಬರ್ತಾರೆ. ವೈದ್ಯರು ಅಂದರೆ ಇದು 3 ಬರೋದಿಲ್ಲ, 2 ಬರೋದಿಲ್ಲ. ಮತ್ತು ಇಲ್ಲಿ ಏನು ಹೇಳಿದಾರೋ ಅವರು ಕಲಾವಿದರು ಮಾತ್ರ ಇಲ್ಲಿ. ಸೊ ಕಲಾವಿದರು ಅಂದಾಗ ಇಲ್ಲಿ ಆಯತದಲ್ಲಿರೋರ ಕಲಾವಿದರು, ಆಯತದಲ್ಲಿ ಇಲ್ಲಿ 1 ಮಾತ್ರ ಅದ. ಸೊ ಹಾಗಾಗಿ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಲು ಕೆಳಗೆ ನೀಡಿರುವ ಮಾಹಿತಿಯನ್ನು ಪರಿಗಣಿಸಿ ಎಂದರು. ಸೊ ABCDEF ಎಂಬ 7 ವಿದ್ಯಾರ್ಥಿಗಳು ಸರಣಿ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುತ್ತಾರೆ. ಯಾವುದೇ ಇಬ್ಬರು ವಿದ್ಯಾರ್ಥಿಗಳು ಒಂದೇ ರೀತಿಯ ಅಂಕ ಪಡೆಯೋದಿಲ್ಲ. ಸೊ ಜಿ ಯಾವಾಗಲೂ ಎಗಿಂತ ಹೆಚ್ಚು ಅಂಕ ಪಡೆಯುತ್ತಾನೆ. ಜಿ, ಸೊ ಜಿ ಅಂತವ್ರಿ ಎಕ್ಕಿಂತ ಹೆಚ್ಚು. ನೆಕ್ಸ್ಟ್, ಎ ಯಾವಾಗಲೂ ಬಿಗಿಂತ ಹೆಚ್ಚು. ಸೊ ಬಿಗಿಂತ ಹೆಚ್ಚು. ನೆಕ್ಸ್ಟ್, ಪ್ರತಿ ಬಾರಿಯೂ ಸಿ ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ. ಸಿ ಅತ್ಯಂತ ಹೆಚ್ಚು ಅಂಕಗಳನ್ನ ಗಳಿಸುತ್ತಾನೆ. ಮತ್ತು ಇ ಅತ್ಯಂತ ಕಡಿಮೆ ಅಂಕ ಗಳಿಸುತ್ತಾನೆ. ಇ ಅತ್ಯಂತ ಕಡಿಮೆ ಅಂಕವನ್ನು ಗಳಿಸುತ್ತಾನೆ. ಅಥವಾ ಪರ್ಯಾಯವಾಗಿ ಡಿ ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ. ಡಿ ಅತ್ಯಂತ ಹೆಚ್ಚು ಅಂಕ ಗಳಿಸುತ್ತಾನೆ. ಮತ್ತು ಎಫ್ ಅಥವಾ ಬಿ ಅತ್ಯಂತ ಕಡಿಮೆ ಅಂಕಗಳನ್ನು ಗಳಿಸುತ್ತಾರೆ. ಸೊ ಇಲ್ಲಿ ಎಫ್ ಅಥವಾ ಬಿ ಅಂದರೆ ಎಫ್ ಅಥವಾ ಬಿ ಇಲ್ಲಿ ಬರ್ತದೆ. ಸೊ ಒಂದು ವೇಳೆ ಜಿಯು 5ನೇ ರ್ಯಾಂಕ್, ಸೊ ಈ ಜಿ 5ನೇ ರ್ಯಾಂಕ್ ಬರಬೇಕಾದ್ರೆ ಇಲ್ಲಿ ಕೆಳಗಿನಗಳಲ್ಲಿ ಯಾವುದು ಸರಿ? ಸೊ ಡಿ ಅತ್ಯಂತ ಹೆಚ್ಚು ಅಂಕ ಪಡೆಯುತ್ತಾನೆ. ಸೊ ಇಲ್ಲಿ ಡಿ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದ್ರೆ ಇಲ್ಲಿ ಇವ 7ನೇ ಸ್ಥಾನ ಆಗುತ್ತೆ, ಇದು 6ನೇ ಸ್ಥಾನ, ಇಲ್ಲಿ 5ನೇ ರ್ಯಾಂಕ್ ಇಲ್ಲಿ ಜಿ ಆಗುತ್ತೆ. ಸೊ ಹಾಗಾಗಿ ಡಿ ಅತ್ಯಂತ ಹೆಚ್ಚು ಅಂಕ ಗಳಿಸ್ತಾನೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಒಬ್ಬ ಪೊಲೀಸನು 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ. ಸೊ 20 ಕಿಲೋಮೀಟರ್ ಪೂರ್ವಕ್ಕೆ ಹೋಗುತ್ತಾನೆ ಮತ್ತು ದಕ್ಷಿಣಕ್ಕೆ ತಿರುಗಿ 30 ಕಿಲೋಮೀಟರ್ ಸಾಗುತ್ತಾನೆ. ನೆಕ್ಸ್ಟ್, ತದನಂತರ ಪುನಃ ಎಡಕ್ಕೆ. ಸೊ ಎಡಕ್ಕೆ ಅಂದಾಗ ಈಗ ದಕ್ಷಿಣ ಕಡೆ ಬರುತ್ತನ್ಯಾಗ ಈಗ ನಮ್ಮ ಎಡ ಇವನ ಬಲ ಆಗುತ್ತೆ, ಇವನ ಬಲ ನಮಗೆ ಎಡ ಆಗುತ್ತೆ. ಸೊ ಹಾಗಾಗಿ ನಮ್ಮ ಬಲ ಅಂದರೆ ಇವನ ಎಡ ಈ ಕಡೆ ಆಗುತ್ತೆ. ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸಾಗುತ್ತಾನೆ. ನೆಕ್ಸ್ಟ್, ಅವನು ಪ್ರಾರಂಭದ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅನ್ನೋದು ಇಲ್ಲಿ ಆಗುತ್ತೆ. ಸೊ ಇದು ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಇದೆ ಅನ್ಸುತ್ತೆ. ಸೊ ಇದನ್ನ ಬಿಟ್ಟ ನೆಕ್ಸ್ಟ್ ಕ್ವಶನ್ ನೋಡೋಣ. 10ನೇ ಕ್ವಶನ್, ಸಮಸ್ಯಾ ರೇಖಾಚಿತ್ರಗಳನ್ನು ಈ ಕೆಳಗಿನಂತಿವೆ, ಉತ್ತರದ ರೇಖಾಚಿತ್ರಗಳನ್ನು ಈ ಕೆಳಗಿನಂತಿವೆ ಎಂದರು. ಹಾಗಾದರೆ ಸಮಸ್ಯಾ ಚಿತ್ರದಿಂದ ನಿರ್ಧಾರವಾಗುವ ಸರಣಿಯನ್ನು ಮುಂದುವರಿಸುವ ಸರಿಯಾದ ಉತ್ತರ ರೇಖಾಚಿತ್ರವನ್ನು ಇಲ್ಲಿ ನಾವು ಗುರುತು ಮಾಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಚೌಕದಲ್ಲಿ ಇಲ್ಲಿ ತ್ರಿಭುಜದ. ಸೊ ನೆಕ್ಸ್ಟ್ ಚಿತ್ರದಾಗ ಏನೈತಿ, ಈ ತ್ರಿಭುಜ ಇಲ್ಲಿ ಹೊರಗೆ ಬಂದದ. ನೆಕ್ಸ್ಟ್ ಇಲ್ಲಿ ಈ ಚಿತ್ರದಲ್ಲಿ ಸರ್ಕಲ್ ಅದ, ಈ ಸರ್ಕಲ್ನ ನೆಕ್ಸ್ಟ್ ಚಿತ್ರದಲ್ಲಿ ಹೊರಗೆ ಬಂದದ. ನೆಕ್ಸ್ಟ್ ಇಲ್ಲಿ ಪಂಚಭುಜಾಕೃತಿ ಅದ. ಸೊ ಇಲ್ಲಿ ನೆಕ್ಸ್ಟ್ ಅದ ಹೊರಗೆ ಬಂದದ. ನೆಕ್ಸ್ಟ್ ಇಲ್ಲಿ ಸೊ ಇಲ್ಲಿ 6 ಬಾಹುಗಳನ್ನು ಹೊಂದಿರುವ ಆಕೃತಿ ಅದ. ನೆಕ್ಸ್ಟ್ ಇಲ್ಲಿ ಹೊರಗೆ ಬಂದದ. ನೆಕ್ಸ್ಟ್ ಇಲ್ಲಿ
ಇಲ್ಲಿ ವಜ್ರಾಕೃತಿ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಇದೆ ಹೊರಗೆ ಬರಬೇಕು. ಸೊ ಇಲ್ಲಿ ಹೊರಗೆ ಬರಬೇಕು. ಹಾಗಾಗಿ ಆಪ್ಷನ್ ಬಿದಲ್ಲಿ ಅದ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಒಂದು ಪೈ ಚಾರ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ 6 ಶಾಲೆಗಳಲ್ಲಿರುವ 6,000 ವಿದ್ಯಾರ್ಥಿಗಳ ಶೇಕಡಾವಾರು ಹಂಚಿಕೆ. ಇಲ್ಲಿ ಹುಡುಗರ ಸಂಖ್ಯೆ ಮಾತ್ರವನ್ನು ಕೊಟ್ಟಿದ್ದಾರೆ. ಇವೆಲ್ಲ ಹುಡುಗರ ಸಂಖ್ಯೆ ಮಾತ್ರ ಆಗಿರ್ತಾವ. ನೆಕ್ಸ್ಟ್ ಸಿ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ. ಸೊ ಸಿ ಎಲ್ಲಿದೆ? ಇಲ್ಲಿದೆ. ಸೊ ಇಲ್ಲಿ 900 ಜನ ಅದಾರು. ನೆಕ್ಸ್ಟ್ ಬಿ ಶಾಲೆಯಲ್ಲಿರುವ ಹುಡುಗಿಯರ ಸಂಖ್ಯೆ. ಬಿ ಶಾಲೆ ಎಷ್ಟದ? 9%. ಸೊ 9% ಅಂದರೆ ಎಷ್ಟಾಗುತ್ತೆ? ಇಲ್ಲಿ 100% ಅಂದ್ರೆ ಇಲ್ಲಿ 6,000 ಅದ. ನಮಗೆ ಬೇಕಾಗಿರೋದು 9%. ಸೊ 9%. ಸೊ ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋದು, ಇಲ್ಲಿ 60 9 ಎಷ್ಟಾಗುತ್ತೆ? 540 ಆಗುತ್ತೆ. ಸೊ ಇಲ್ಲಿ 540 ಇದ ಟೋಟಲ್ 540 ಆಗ್ತದೆ. ಟೋಟಲ್ 540. ಸೊ ಬಿ ಶಾಲೆಯಲ್ಲಿ ಹುಡುಗಿಯರ ಸಂಖ್ಯೆ ಮಾತ್ರ ಅಂದರು. ಹುಡುಗರ ಸಂಖ್ಯೆ ಎಷ್ಟದ? 400 ಅದ. ಸೊ 540ರಲ್ಲಿ 400 ಹುಡುಗರು ಆದ್ರೆ ಇನ್ನು 140 ಏನೈತಿ ಹುಡುಗಿಯರು. ಸೊ ಇಲ್ಲಿ 140 ಹುಡುಗಿಯರು. ನೆಕ್ಸ್ಟ್ ಈ ಶಾಲೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು. ಈ ಶಾಲೆ 29%. ಸೊ ಇಲ್ಲಿ 100% ಅಂದ್ರನ 6,000 ಜನ. ಸೊ ಇಲ್ಲಿ 29. ಸೊ 29 ಅಂದಾಗ ಇಲ್ಲಿ 2 0 ಹೋದು, ಇಲ್ಲಿ 2 0 ಹೋದು. ಸೊ 29 6 ಎಷ್ಟಾಗುತ್ತೆ? ಇಲ್ಲಿ 174 ಆಗುತ್ತೆ. ಸೊ ಇಲ್ಲಿ ಒಂದು 0. ಸೊ 1740 ಇಲ್ಲಿ ಆಗುತ್ತೆ. ಸೊ ಇಲ್ಲಿ 0 ಹೊತ್ತು, ಇಲ್ಲಿ 0 ಹೊತ್ತು, ಇಲ್ಲಿ 0 ಹೊತ್ತು. ಇಲ್ಲಿ 2 45 2 7 2 8 16 1 ಉಳಿತು 2 7. ಸೊ 45:7:87. ಆಪ್ಷನ್ 3 ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಕೆಳಗಿನ ಕೋಷ್ಟಕವು 6 ವಿಭಿನ್ನ ತಿಂಗಳುಗಳಲ್ಲಿ ಎ ಮತ್ತು ಬಿ 2 ಪಟ್ಟಣಗಳಲ್ಲಿರುವ ಮಾರಾಟವಾದ ಉತ್ಪನ್ನ ವಸ್ತುಗಳ ಸಂಖ್ಯೆಯನ್ನು ನೀಡುತ್ತದೆ. ಸೊ ಇಲ್ಲಿ ಏಪ್ರಿಲ್ನಲ್ಲಿ ಪಟ್ಟಣ ಬಿ ನಲ್ಲಿ ಮಾರಾಟವಾದ ವಸ್ತುಗಳು ಅದೇ ತಿಂಗಳಿನಲ್ಲಿ ಪಟ್ಟಣ ಎ ನಲ್ಲಿ ಮಾರಾಟವಾದ ವಸ್ತುಗಳಿಗಿಂತ ಶೇಕಡ ಎಷ್ಟು ಹೆಚ್ಚಾಗಿರುತ್ತದೆ ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ಏಪ್ರಿಲ್ ತಿಂಗಳ. ಸೊ ಏಪ್ರಿಲ್ ತಿಂಗಳ ಇಲ್ಲದ. ಸೊ ಇಲ್ಲಿ ಪಟ್ಟಣ ಬಿ ಎಷ್ಟದ? 210 ಅದ. ಸೊ 210 ಅದ. ಪಟ್ಟಣ ಎ ಎಷ್ಟದ? 150 ಅದ. ಸೊ 150 ಅದ. ಸೊ ಇಲ್ಲಿ ಎಷ್ಟು ಹೆಚ್ಚಾತು? 210ಕ್ಕೆ 150 ಅಂದ್ರೆ ಇಲ್ಲಿ 60 ಇಲ್ಲಿ ಹೆಚ್ಚದು. ಸೊ ಉತ್ಪನ್ನಗಳ ವಸ್ತು ಏನೈತಿ 60 ಹೆಚ್ಚು ಇಲ್ಲಿ ಮಾರಾಟ ಆಗಿರ್ತಾವ. ಸೊ ಇಲ್ಲಿ ಎಷ್ಟು ಶೇಕಡ ಹೆಚ್ಚಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಪಟ್ಟಣ ಎಗಿಂತ ಇಲ್ಲಿ ಎಷ್ಟು ಶೇಕಡ ಇಲ್ಲಿ ಹೆಚ್ಚಾಗಿದೆ? ಸೊ ಪಟ್ಟಣ ಎನಲ್ಲಿ 150 ಮಾರಾಟ ಆಗಿದಾವು. ಸೊ 150ಕ್ಕೆ ಇಲ್ಲಿ 60 ಹೆಚ್ಚದು. ಯಾವುದಕ್ಕೆ? ಪಟ್ಟಣ ಬಿಕ. ಸೊ ಹಾಗಾಗಿ 150ಕ್ಕೆ 60 ಹೆಚ್ಚದು ಅಂದರೆ ಇಲ್ಲಿ ನಾವು ಶೇಕಡಾದಲ್ಲಿ 100ಕ್ಕೆ ಎಷ್ಟು ಹೆಚ್ಚದು? ಸೊ ಇಲ್ಲಿ 53 52. ಸೊ ಇಲ್ಲಿ 3 20 60 ಆಗುತ್ತೆ. ಇಲ್ಲಿ 2 20 ಇಲ್ಲಿ 40 ಆಗುತ್ತೆ. ಸೊ 40% ಇಲ್ಲಿ ಹೆಚ್ಚಾಗುತ್ತೆ. ಸೊ ಆಪ್ಷನ್ 2 ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗುತ್ತೆ. 40% ಇಲ್ಲಿ ಹೆಚ್ಚಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್. 6 ವಿದ್ಯಾರ್ಥಿಗಳು ಅವರ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1 2 3 4 5 6 ರಂತೆ ಏರಿಕೆ ಕ್ರಮದಲ್ಲಿ ರ್ಯಾಂಕನ್ನು ಪಡೆದಿದ್ದಾರೆ. ಸೊ ಪ್ರತಿ ವಿದ್ಯಾರ್ಥಿಗಳಿಗೆ ಅಂಕಗಳಿಗೆ 2 ಕೃಪಾಂಕಗಳನ್ನು ಸೇರಿಸಿದರೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ 2ರಿಂದ ಕೂಡಲಾಗುತ್ತೆ ಅನ್ನೋದು ಇಲ್ಲಿ ತಪ್ಪಾಗುತ್ತೆ. ನೆಕ್ಸ್ಟ್ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಮೂಲ ರ್ಯಾಂಕ್ಗಿಂತ ಕಡಿಮೆ ಅಂತರೂ ಆಗೋದಿಲ್ಲ. ನೆಕ್ಸ್ಟ್ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಬದಲಾಗುತ್ತದೆ ಮತ್ತು ಇಲ್ಲಿ ಪ್ರತಿ ವಿದ್ಯಾರ್ಥಿಯ ರ್ಯಾಂಕ್ ಹಾಗೆ ಇರುತ್ತದೆ. ಸೊ ಇಲ್ಲಿ ಹಾಗೆ ಇರುತ್ತದೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಸೊ ಇಲ್ಲಿ 6 ಮಂದಿದಾರು ಅವರ ಪರೀಕ್ಷೆಯಲ್ಲಿ ಸೊ ಎಲ್ಲರದು ಕೂಡ 2 ಇಲ್ಲಿ ಹೆಚ್ಚು ಮಾಡಿದ್ದಾರೆ. ಸೊ 2 ಎಲ್ಲರಿಗೂ ಹೆಚ್ಚು ಮಾಡಿದಾಗ ಏನೈತಿ ಅಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಇಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಅವ್ರ ರ್ಯಾಂಕ್ ಇಲ್ಲಿ ಸೇಮ್ ಆಗಿರ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕೆಳಗಿನ ಗ್ರಾಫ್ ಒಂದು ವರ್ಷದಲ್ಲಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಉತ್ತೀರ್ಣ ಆದ ವಿದ್ಯಾರ್ಥಿಗಳ ಸಂಖ್ಯೆನ ಪ್ರತಿನಿಧಿಸುತ್ತದೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರುವ ವಿದ್ಯಾರ್ಥಿಗಳ ಶೇಕಡಾ ಸರಾಸರಿ ಎಷ್ಟಂದರು? ಸೊ ಇಲ್ಲಿ
ಟೋಟಲ್ ಎಷ್ಟು ಜನ ಅಟೆಂಡ್ ಆಗಿದ್ರ ಅಂದರೆ ಇಲ್ಲಿ 40, 50, 60, 70, 80. ಸೊ ಇವುಗಳನ್ನ ಕೂಡಿಸಿದಾಗ ಇಲ್ಲಿ 70, 80, 150, 150, 50, 200, 200 100, 300, ಟೋಟಲ 300 ಜನ. ನೆಕ್ಸ್ಟ್ ಇಲ್ಲಿ ಉತ್ತೀರ್ಣ ಆದಂಥವ್ರೆ 10, 30, 40, 40, 80, 120, 60, 180. ಸೊ 300ಕ್ಕೆ ಇಲ್ಲಿ 180 ಜನ ಪಾಸ್ ಆಗಿದ್ದಾರೆ. ಸೊ ಇಲ್ಲಿ ಶೇಕಡಾವಾರು ನೋಡಿದಾಗ ಇಲ್ಲಿ 2 0, ಇಲ್ಲಿ 2 0, 3 1 3 60. ಸೊ ಇಲ್ಲಿ 60% ಜನ ಇಲ್ಲಿ ಏನೈತಿ ಪಾಸ್ ಆಗಿರ್ತಾರೋ. ಆಪ್ಷನ್ 4 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ, ಹೊಸೊಬ್ಬರು ಯಾರಾದರೂ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೊ ಮಚ್.